ಓಂ ಶಾಂತಿ ಭಕ್ತರೇ, ಗೆಳೆಯರೇ, ಮಿತ್ರರೇ, ವೀಕ್ಷಕರೇ, ನಿಮಗೆ ಆ ಭೈರವೇಶ್ವರ ಸದಾ ಒಳ್ಳೆಯದ್ನಲ್ಲಿ ಭೈರವೇಶ್ವರ ಶಕ್ತಿ. ಅದರಲ್ಲೂ ಸೀತಿ ಬೆಟ್ಟ ಅಲ್ಲಿನ ಸ್ಥಾನ ಶಕ್ತಿ, ಸ್ಥಾನ ದೇವರು ಈಶ್ವರ ಪರಮೇಶ್ವರ ಶಕ್ತಿ. ಹಾಗೆ ಶ್ರೀ ಸೀತಾ ರಾಮಾಂಜನೇಯ ಲಕ್ಷ್ಮಣ ಲವಕುಶ ಬಂಧು ಬಳಗ ಮಿತ್ರ ಆ ಶಕ್ತಿ. ಹಾಗೆ ಪತೇಶ್ವರ ಶಕ್ತಿ, ಹಾಗೆ ಗಂಗಾದೇವಿ ಗಂಗಾಮಾತೆ ಶಕ್ತಿ, ಹಾಗೆ ನಾಗದೇವತೆ ಶಕ್ತಿ. ಅಲ್ಲಿನೆಲ್ಲ ಸ್ಥಾನ ಶಕ್ತಿ ಶ್ರೀ ಗಣನಾಥನಿಂದ ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲಿಗೆ ಚಿಂತಾರ ವಿದ್ಯಾ ಮಹಾಗಣಾಧಿಪತಿಯಿಂದ, ಶ್ರೀ ವೆಲ್ಲಿಮತ್ ದೇವಸ್ಥಾನ ಮತ್ತು ಕುಮಾರಸ್ವಾಮಿ ಶಕ್ತಿಯಿಂದ, ಹಾಗೆ ಆದಿಶಕ್ತಿ ಪರಾಶಕ್ತಿಯಿಂದ ಶ್ರೀ ಪರಮೇಶ್ವರ ಶ್ರೀ ಕಾಲಭೈರವೇಶ್ವರ ಸೀತೆ ಬೆಟ್ಟ ಕಾಲಭೈರೇಶ್ವರ ಸ್ವಾಮಿ. ನಿಮ್ಮೆಲ್ಲರಿಗೂ ಒಳ್ಳೆಯದು. ಇವತ್ತು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಪ್ಪ ಅಂದರೆ ನಿಮ್ಗೊಂದು ಡೌಟ್ ಬಂದಿರುತ್ತೆ ಅಲ್ವಾ. ಯಾವಾಗಲೂ ಓಂ ಶಾಂತಿ, ನಿಮ್ಗೆ ಒಳ್ಳೆಯದಾಗಲಿ, ನಿಮಗೆ ಯಾರು ಇಷ್ಟಪಡ್ತಾರೋ ಅವ್ರಿಗೆ ಒಳ್ಳೆಯದಾಗಲಿ, ಈ ರೀತಿ ಗುರೂಜಿ ಆಶೀರ್ವಾದ ಮಾಡ್ತಿದ್ರು. ಇವತ್ತೇನಪ್ಪ ಈ ರೀತಿ ಹೇಳಿದ್ರು ಅಂದ್ಕೋಬೇಡಿ. ಹೌದು, ಕರೆಕ್ಟ್, ನೀವು ಕೇಳಿಸ್ಕೊಂಡು ಕರೆಕ್ಟ್. ನೋಡಿರಿ, ಯುಗಾದಿ ಹಬ್ಬ ಆಯಿತು ಅಲ್ವಾ. ಹಬ್ಬ ಆದಮೇಲೆ ಜಾತ್ರೆ ಆಗಲೇಬೇಕಲ್ವಾ. ಅಲ್ಲಲ್ಲಿ ಜಾತ್ರೆಗಳಾಗುತ್ತೆ ಈ ಬೇಸಿಗೆನಲ್ಲಿ. ಹಾಗೆ ಸೀತೆ ಬೆಟ್ಟ ಕಾಲಭೈರೇಶ್ವರ ಭಕ್ತರು ಯಾರ್ಯಾರಿದ್ದಾರೆ ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತಿರುತ್ತೆ. ಹಾಗೆ ಆದಿಚುಂಚನಗಿರಿ ಕಾಲಭೈರೇಶ್ವರ, ಹಾಗೆ ಚಿಂತಾಮಣಿ ಹತ್ರ ಕೈಲಾಸಗಿರಿ ಕಾಲಭೈರೇಶ್ವರ, ಹಾಗೆ ಯಾಣ ಚಿಕ್ಕಮಗಳೂರು ಆ ಕಡೆ ಯಾಣ ಬರುತ್ತಲ್ಲ, ಯಾಣ ಟ್ರಿಪ್ ಹೋದ್ರೆ ಅಲ್ಲಿ ಗೊತ್ತಾಗುತ್ತೆ. ಹೀಗೆ ಕಾಲಭೈರವೇಶ್ವರ ಕ್ಷೇತ್ರಗಳು ಎಲ್ಲಂದ್ರೆ ಅಲ್ಲಿರ್ತವೆ. ಕಾಲಭೈರವ ಅಂದರೆ ಇಡೀ ಜಗತ್ತನ್ನು ಕಾಯೋನು ಅಷ್ಟಭೈರವ ಅಂತೀವಿ. ಅಷ್ಟನಾಗ ಅಷ್ಟರುದ್ರ ಅಷ್ಟಭೈರವ ಅಂತೀವಿ. ಹಾಗೆ ಜಗತ್ತನ್ನು ಕಾಯೋನು ವಿಶ್ವಾಸಕ್ಕೆ ಪಾತ್ರನು, ಎಲ್ಲರಿಗೂ ವಿಶ್ವಾಸಕ್ಕೆ ಪಾತ್ರನು. ನಮ್ಮ ಮನೆಗಳಲ್ಲಿ ನಾವು ಸಾಕ್ತೀವಿ ಟಾಮಿ, ಜುಮ್ಮಿ, ರಾಕಿ ಅಂತ ನಾಯಿ ಮರಿಗಳನ್ನು ಸಾಕ್ತೀವಿ, ನಾಯಿಗಳನ್ನು ಸಾಕ್ತೀವಿ. ಅದರಲ್ಲಿ ಒಳ್ಳೆಯ ವಿಶ್ವಾಸ ನೋಡ್ತೀವಿ. ಪ್ರತಿ ಮನೆಯಲ್ಲೂ ಆ ಪ್ರಾಣಿ ಇರುತ್ತೆ, ಅಥವಾ ಕೆಲವ್ರ ಮನೆಯಲ್ಲಿ ಇಲ್ಲದೆ ಇರ್ಬೋದು. ಇಲ್ಲದೆ ಆದರೂ ಕೂಡ ಅಕ್ಕಪಕ್ಕ ಬರ್ತವೆ ಮರಿಗಳವು, ಎಲ್ಲಿನೋ ಬರ್ತವೆ. ಅದು ಬೀದಿ ನಾಯಿ ಇರ್ಬೋದು, ಸಾಕು ನಾಯಿ ಇರ್ಬೋದು, ಪೊಲೀಸ್ ನಾಯಿ ಇರ್ಬೋದು, ಆರ್ಮಿ ನಾಯಿ ಇರ್ಬೋದು. ಒಟ್ಟಿನಲ್ಲಿ ವಿಶ್ವಾಸಕ್ಕೆ ಪಾತ್ರ. ಕೆಲವರು ನಾಯಿಗಳನ್ನು ಬೈತಾರೆ, ಕೆಲವರು ಮನುಷ್ಯರನ್ನೇ ನಾಯಿ ಮುಂಡೋದು. ನೀನು ₹1 ಅನ್ನ ಹಾಕಿದ ಮನೆಗೆ ಕಣ್ಣಾಗದೆ ವಿಶ್ವಾಸಕ್ಕೆ ನೀನು ವಿಶ್ವಾಸಕ್ಕೆ ಪಾತ್ರನಲ್ಲ, ತಿಂದ ಮನೆಗೆ 2 ಬಾಗಿದೆ ಅಂತ ಬೈತಾರೆ. ಅಂದರೆ ನಾಯಿಗಿಂತ ಕಡೆ ಅಂತ. ಹಾಗೆ ಇನ್ನೂ ಕೆಲವರು ಬೈತಾರೆ, ಯಾವಾಗ ಜೊಲ್ ಸೂಸ್ಕೊಂಡು ಓಡಾಡ್ತೀಯ ಆ ಬೀದಿ, ಆ ಹೆಣ್ಮಕ್ಳು ಈ ಹೆಣ್ಮಕ್ಳು, ಅವ್ರ ಹೆಂಡ್ತಿ ಇವ್ರ ಹೆಂಡ್ತಿ, ಅಯೋಗ್ಯ ಪಾಪಿ, ಒರ್ಸ್ಕೊಳ್ತೀಯ ಒರ್ಸ್ಕೊ ಅಂತ ಬೈತಾರೆ ಅಲ್ವಾ. ಈ ಕಡೆ ಬಯೋಕ್ಕೂ ನಾಯಿನೇ ಬೇಕು, ಈ ಕಡೆ ಹೋಗ್ಲಾಕ್ಕೂ ನಾಯಿನೇ ಬೇಕು. ವಿಶ್ವಾಸಕ್ಕೆ ಹೆಸರಾದವನಪ್ಪ ನೀನು, ಒಳ್ಳೆ ನಾಯಿ ಥರ ನಿಯತ್ತಾಗಿದೆಯಾ ಕಣಯ್ಯ ಅಂತಾರೆ. ಇನ್ನು ಕೆಲವರು ನಿಯತ್ತು ಅನ್ನೋದೇ ಇಲ್ಲ, ಇವನು ನಾಯಿಗಾದರೂ ಒಂದು ತೊತ್ತೂಟ ಹಾಕಿದರೆ ಅದೆಷ್ಟೋ ಒಳ್ಳೆಯದು ಅಂತಾರೆ. ಇವತ್ತಲ್ಲಿ ಸೀತಿ ಜಾತ್ರೆ. ಇವತ್ತು 2 ತಾರೀಕು ಬುಧವಾರ, 4ನೇ ತಿಂಗಳು ಅಂದರೆ ಏಪ್ರಿಲ್ ತಿಂಗಳು 2025ನೇ ಇಸ್ವಿ. ಪ್ರತಿ ವರ್ಷ ಉಗಾದಿ ಆದಮೇಲೆ 3ನೇ ದಿನ ಸೀತಿ ಜಾತ್ರೆ ಇರುತ್ತೆ. ಪ್ರತಿ ವರ್ಷ ಉಗಾದಿ ಹಬ್ಬ ಆದಮೇಲೆ 3ನೇ ದಿನ ಸೀತಿ ಬೆಟ್ಟ ಜಾತ್ರೆ ಇರುತ್ತೆ ಕಾಲಭೈರವೇಶ್ವರ. ಓಕೆನಾ? ಓಕೆ ಅವರೇ, ನಾನು ಇಲ್ಲಿಂದ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಈಗ ಮೊದಲು ನಾನು ನಿಮಗೆ ಆ ಬೆಟ್ಟ ಎಲ್ಲಿದೆ ಅಂತ ನಾನು ನಿಮಗೆ ತೋರಿಸ್ಬೇಕು. ಅನಂತರ ಇವತ್ತು ಜಾತ್ರೆ ಇದೆ, ಅಲ್ಲಿಗೆ ನಾನು ನಿಮ್ಮನ್ನು ಕರ್ಕೊಂಡೋಗಿ ಜಾತ್ರೆ ಕಾರ್ಯಕ್ರಮಗಳು ಪಾರ್ಟ್ 1, ಪಾರ್ಟ್ 2, 3, 4 ಅಂತ ಅಪ್ಲೋಡ್ ಮಾಡ್ತೀನಿ, ಶೇರ್ ಮಾಡ್ತೀನಿ. ಆದಷ್ಟು ಪ್ರತಿ ಪಾರ್ಟ್ನ ನೋಡಿ. ಸೀತೆ ಬೆಟ್ಟ, ಹಾಗೆ ಅಕ್ಕಪಕ್ಕದ ಬೆಟ್ಟಗಳು, ಅಕ್ಕಪಕ್ಕದ ಊರುಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ತೀನಿ. ಓಕೆನಾ? ಆಮೇಲೆ ನೀವು ಪದೇ ಸೀತೆ ಬೆಟ್ಟ ಹೆಂಗಿದೆ, ಸೀತೆ ಬೆಟ್ಟದಲ್ಲಿ ಏನೆಲ್ಲ ನಡೆಯುತ್ತೆ, ಅಲ್ಲಿ ಹೆಂಗೆ ಜಾತ್ರೆ ನಡೆಯುತ್ತೆ, ಅದರ ಕಥೆ ಏನೋ ಗೀತೆ ಏನೋ ಇವೆಲ್ಲ ನಿಮಗೆ ಯಾವಾಗೂ ಕನ್ಫ್ಯೂಸ್ ಇರಲ್ಲ. ನಾನು ನಿಮಗೆ ನೋಡಿ ಭಸ್ಮಾಸುರನ ಬೆಟ್ಟ ಕೊಡ್ತೀನಿ. ಭಸ್ಮಾಸುರನ ಬೆಟ್ಟ ಪಕ್ಕದಲ್ಲಿದೆ ಚಂಜಿಮಲೆ ಬೆಟ್ಟ. ಅದರ ಕಥೆ ಏನು, ಕಾಲಭೈರವೇಶ್ವರನ ಕಥೆ ಏನು, ಅಲ್ಲಿ ಸೀತಾ ಬೆಟ್ಟ ಅಂತ ಯಾಕೆ ಅನ್ಬೇಕು, ಸೀತೆ ಇದ್ರಾ ಅಲ್ಲಿ, ಸೀತೆ ಮಕ್ಕಳು ಲವಕುಶ ಅವ್ರು ನಿಕ್ಕೊಂಡು ಹಾಕಿ ಡೆಲಿವರಿ ಅಲ್ಲೇ ಆಯಿತು ಅಂತಾರೆ. ಹೀಗೆ ಅಲ್ಲಿಂದ ಏನು ಪುರಾಣ, ಭೈರವೇಶ್ವರನ ಪುರಾಣ ಏನು. ಬೆಳ್ಕೊಡೋ ಒಕ್ಕಲಿಗರು ಅಂತಾರೆ, ಹೂ ಕೊಡೋ ಒಕ್ಕಲಿಗರು ಅಂತಾರೆ, ಬೆಳ್ಕೊಡೋ ಒಕ್ಕಲಿಗರು ಅಂತಾರೆ, ಕಾಲಭೈರವನ ಭಕ್ತರು ಅಂತಾರೆ, ಒಕ್ಕಲಿಗರು ದೇವರು ಅಂತಾರೆ. ಎಲ್ಲರಿಗೂ ದೇವರೇ ಈಶ್ವರ ಅಲ್ವಾ ಭೈರವೇಶ್ವರ. ಆದರೆ ಇದೆಲ್ಲ ಅಲ್ಲಿಂದ ಏನು ಕತೆ ಏನು ಅಂತ ನಾನು ನಿಮಗೆ ವಿವರಿಸ್ತೀನಿ. ಇದು ಪಾರ್ಟ್ 3 ಅಂತ ಇಟ್ಕೊಳ್ಳಿ. ಯಾಕಂದರೆ ಈಗಾಗಲೇ ಲಾಸ್ಟ್ ಟೈಮು ಒಂದು ಪಾರ್ಟ್ ಹಾಕಿದ್ದೀನಿ, ಆಮೇಲೆ ಒಂದು ಹಾಕಿದ್ದೀನಿ, ಆಮೇಲೆ ಇದು 3ನೇ ಭಾಗ ಅಂದ್ಕೊಳ್ಳಿ, ಅಥವಾ 1ನೇ ಭಾಗ ಅಂದ್ಕೊಳ್ಳಿ ಈ ವರ್ಷದ್ದು. ಓಕೆನಾ? ಈಗ ಇಲ್ಲಿಂದ ನೋಡೋಣ, ನಮ್ಮ ಮನೆ ಹತ್ತರಿಂದ. ಈಗ ನಾನು ಇಲ್ಲಿ ಕೂತಿದ್ದೀನಿ, 2 ಕಿಲೋಮೀಟರ್ ದೂರದಲ್ಲಿ ಬೆಟ್ಟ ಇದೆ, ಬೆಟ್ಟಗಳು. ನಾವು ಅಲ್ಲಿಗೆ ಹೋಗ್ತೀವಿ ಜಾತ್ರೆಗೆ. ಮೊದಲು ಇಲ್ಲಿಂದ ಯಾವ ರೀತಿ ಕಾಣುತ್ತೆ ಅಂತ ನೋಡ್ಕೊಬಿಡಿ. ಆಮೇಲೆ ನಾನು ಅಲ್ಲಿ ಹೋದ್ಮೇಲೆ ಈ ಕಡೆ ಎಲ್ಲ ತೋರಿಸ್ತೀನಿ ಅಂತೆ. ಸರಿನಾ? ಫಸ್ಟ್ ನೋಡ್ಬಿಡೋಣ ಒಂದು ಸಾರಿ ಆಚೆ ಕಡೆ ಹೋಗಿ. ಇವರೇ
ನೋಡಿ ಒಂದೇನಪ್ಪ ಅಂದ್ರೆ ಈ ವಿಡಿಯೋನ ನೀವು ಈ ಪಾರ್ಟ್ 1 ಪಾರ್ಟ್ 2 3 ಅಂತ ಲಾಸ್ಟ್ವರೆಗೆ ನೋಡಿ, ಓಕೆನಾ. ಇದು ನಮ್ಮ ಮನೆ ನೋಡ್ಕೊಬಿಡಿ ಒಂದು ಸರಿ, ಪುಟ್ಟ ಮನೆ ನೋಡ್ರಿ. ಇಷ್ಟೇ ನನ್ನ ಮನೆ ಇರೋದು, ಇಷ್ಟೇ ನನ್ನ ಮನೆ. ಇಲ್ಲೇ ಅಡುಗೆ ಮಾಡ್ಕೊತೀನಿ, ನಿಮ್ಗೆ ಗೊತ್ತು ನೋಡಿ. ಸ್ಟವ್ ಇದೆ, ಇನ್ನೊಂದಿದೆ, ಎಲ್ಲ ಇದೆ. ಇಲ್ಲೇ ಸ್ವಲ್ಪ ಇದೆ, ಓಕೆನಾ. ಇದೆಲ್ಲ ಇರುತ್ತೆ ಆಲ್ರೆಡಿ. ಈಗಾಗಲೇ ನೀವು ನೋಡಿರ್ತೀರ ನಮ್ಮ ಮನೆ ಕತೆ, ಇವತ್ತಾಯ್ತಲ್ಲ. ಈಗಾಗಲೇ ನೋಡಿರ್ತೀರ ಎಲ್ಲ, ಇದೆಲ್ಲ ನೋಡಿರ್ತೀರ. ಓಕೆ, ಇದು ಯಾವುದೊಂದು ಹಳೆ ಕಂಪ್ಯೂಟರ್. ಓಕೆ, ನಾವು ಪ್ರಾಜೆಕ್ಟ್ ಇರೋದು ಇಲ್ಲೊಂದು ಕುಡಿಯೋದು. ಓಕೆ, ಈಗ ಆಚೆ ಹೋಗೋಣ. ಮೊದಲೆಲ್ಲ ಮರಗಳಿತ್ತು ಆಚೆ, ಇವಾಗ ಮರಗಳಿಲ್ಲ. ಇವಾಗೇನಿಲ್ಲ, ಮರಗಳಿಲ್ಲ, ಎಲ್ಲ ಕಡ್ದಾಗಿದ್ದಾರೆ. ಹುಣಸೆ ತೋಪಿತ್ತಿದ್ದು. ಇದು ನಮ್ಮದಲ್ಲ ಮನೆ, ಬೇರೆಯವ್ರದ್ದು. ಯಾರ್ದು? ಈ ಮನೆ ನಮ್ಮದಲ್ಲ, ಬೇರೆಯವ್ರದ್ದು. ಇಲ್ಲಿರೋ ಆಸ್ತಿನೂ ನಮ್ಮದಲ್ಲ, ಬೇರೆಯವ್ರದ್ದು. ಗೊತ್ತಾಯ್ತಲ್ಲ. ನೋಡಿ, ಈ ಏರಿಯಾ ಎಲ್ಲ ಇರುತ್ತೆ. ಇದು ನೋಡಿ ಇಷ್ಟು, ಇಲ್ಲೇ ಇದು ಆಸ್ತಿ ಇಷ್ಟಿರುತ್ತೆ. ಇದೆಲ್ಲ ಮರಗಳಿತ್ತು ಫಸ್ಟು, ಮರಗಳೆಲ್ಲ ಕಡ್ದಾಕಿದ್ದಾರೆ. ದೂರದಲ್ಲಿ ಊರಿರುತ್ತೆ, ಓಕೆನಾ. ಇದು ನಮ್ಮ ಮನೆ ನೋಡೋದಲ್ಲ, ಇದು ಚಿಕ್ಕ ಮನೆ, ಓಕೆನಾ. ಇದು ಚಿಕ್ಕ ಮನೆ. ಇದ್ರ ಬಗ್ಗೆ ಎಲ್ಲ ನಾನು ಫುಲ್ ಡೀಟೇಲ್ ಕೊಟ್ಟಿದ್ದೀನಿ ನಾನು ಡೀಟೇಲ್ ಕೊಟ್ಟಿದ್ದೀನಿ ನಿಮಗೆ. ಈಗ ಇಲ್ಲಿಂದ ನೋಡೋಣ, ಕಾಲಭೈರೇಶ್ವರ ಯಾವ ರೀತಿ ಕಾಣಿಸ್ತು ಅಂದ್ಬಿಟ್ಟು ನೋಡೋಣ. ಇಲ್ಲಿಂದ ಸೀತಾ ಕ್ಷೇತ್ರ ನೋಡೋಣ. ಇದು ನೋಡಿ, ಇಲ್ಲಿ ಪಪ್ಪಾಯಿ ತೋಟ, ಇದು ಮನೆ ಆಯಿತು. ಇದೆಲ್ಲ ಮನೆ ಆಯ್ತಲ್ಲ, ನಮ್ಮ ಮನೆ ಆಯ್ತಲ್ಲ, ಓಕೆ. ಆ ಕಡೆ ಯಾರ್ದು ಬೇರೆಯವ್ರದ್ದು ಇರ್ತದೆ. ಇದು ನೋಡಿ ಪಪ್ಪಾಯಿ, ಇದು ಒಬ್ಬರದು, ನಾರಾಯಣ ರೆಡ್ಡಿ ಅಂತ, ಕೋಲಾರ ಜಿಲ್ಲೆ. ಇಲ್ಲೆಲ್ಲ ಪಪ್ಪಾಯಿ ಎಲ್ಲ ಚೆನ್ನಾಗಿದೆ, ಬಿಡ್ತಾ ಇದೆ, ಇನ್ನೂ ಹಣ್ಣಾಗ್ತಾಯಿದೆ, ಓಕೆನಾ. ಈಗ ಸೀತೆ ಬೆಟ್ಟ ಇಲ್ಲಿಂದ ನೋಡಿದ್ರೆ ನಿಮಗೆ ಅಲ್ಲಿ ಕಾಣುತ್ತೆ ನೋಡಿರಿ, ಕಾಣುತ್ತಾ? ಸೀತೆ ಬೆಟ್ಟ ಸೇಮ್ ಈ ಪೋಲ್ ಹತ್ರ ಕಾಣುತ್ತೆ ನಿಮ್ಗೆ. ಇನ್ನೂ ನಾನು ಸ್ವಲ್ಪ ಸೀತೆ ಬೆಟ್ಟ ಸೇಮ್ ಈ ಪೋಲ್ ಹತ್ರ ಕಾಣುತ್ತೆ ನಿಮ್ಗೆ. ಇನ್ನೂ ನಾನು ಸ್ವಲ್ಪ ಸೀತೆ ಬೆಟ್ಟ ಸೇಮ್ ಈ ಪೋಲ್ ಹತ್ರ ಕಾಣುತ್ತೆ ನಿಮ್ಗೆ. ಇನ್ನೂ ನಾನು ಸ್ವಲ್ಪ ದೂರ ಕರ್ಕೊಂಡೋಗಿ ತೋರಿಸ್ತೀನಿ, ಅಲ್ಲಿವರೆಗೂ ನೋಡ್ಕೊಂಡು ಬನ್ನಿ, ಓಕೆನಾ. ಇನ್ನೂ ಸ್ವಲ್ಪ ದೂರ ಇಂದ ಹೋಗೋಣ, ಇನ್ನೂ ದೂರ ಹೋಗೋಣ. ದೂರ ಹೋದಾಗ ನಾನು ನಿಮಗೆ ತೋರಿಸ್ತೀನಿ, ಓಕೆ. ಇದು ನಾರಾಯಣ ರೆಡ್ಡಿ ಕೋಲಾರ ಜಿಲ್ಲೆ, ಅವ್ರದ್ದು ತೋಟ. ಇಲ್ಲೆಲ್ಲ ಪಪ್ಪಾಯಿ ತೋಟ ಇರುತ್ತೆ. ನಿಮ್ಮ ಮೇಲ್ಗಡೆ ನೋಡ್ಬಿಟ್ಟು, ಓಕೆ, ಕಾಣುತ್ತಾ? ಎಲ್ಲ ಕಾಣುತ್ತೆ. ನಾನು ಸೀತೆ ಬೆಟ್ಟ ನಿಮ್ಗೆ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ, ಇಲ್ಲಿಂದನೇ, ಓಕೆ. ನಾವು ಇಲ್ಲಿ ನಿಂತ್ಕೊಳ್ಳೋಣ. ಇಲ್ಲಿ ನಿಂತ್ಕೊಂಡ್ರೆ ನಮಗೆ ಸೀತೆ ಬೆಟ್ಟ ಕಾಣುತ್ತೆ ನೋಡಿ. ಇದು ಒಂದು ಸಾರಿ ಪಪ್ಪಾಯಿ ತೋಟ ನೋಡಿ, ಕಾಣುತ್ತಲ್ಲ, ಪಪ್ಪಾಯಿ ತೋಟ ಇರುತ್ತೆ, ಓಕೆನಾ. ಪಪ್ಪಾಯಿ ತೋಟ, ಓಕೆನಾ. ಇದು ನೋಡಿದ್ರು ಪಪ್ಪಾಯಿ ತೋಟ ಎಲ್ಲ ನೋಡಿದ್ರ, ಓಕೆ. ಈಗ ನಿಮ್ಗೆ ಸೀತೆ ಬೆಟ್ಟ, ಚಂಜಿಮಲ್ ಬೆಟ್ಟ ಅಲ್ಲಿ ಕಾಣುತ್ತೆ ನೋಡಿ, ಎರಡೂ ಇದೆ. ಇಲ್ಲಿಂದ ನೇರವಾಗಿ ನೋಡಿದ್ರೆ ನಿಮ್ಗೆ ಕಾಣುತ್ತೆ, ಒಂದು ಸೀತೆ ಬೆಟ್ಟ, ಒಂದು ಸೀತೆ ಬೆಟ್ಟ, ಗೊತ್ತಾಯ್ತಲ್ಲ. ಈಗ ನಿಮ್ಗೆ ಕಾಣುತ್ತೆ ಅಲ್ವಾ, ಕಾಣುತ್ತಲ್ವಾ? ಅದೇ ಸೀತೆ ಬೆಟ್ಟ. ಈಗ ಅಲ್ಲೇ ಸೀತೆ ಜಾತ್ರೆ, ಆ ಬೆಟ್ಟ ಇಲ್ಲಿಂದ 2 ಕಿಲೋಮೀಟ್ರ್ ದೂರ ಆಗುತ್ತೆ. ಇದು ನಮ್ಮ ಮನೆ, ಈ ಕಡೆ ಇರೋದು ನಮ್ಮ ಮನೆ, ನೋಡಿದ್ರಲ್ಲ, ಇಲ್ಲೇ ನಮ್ಮ ಮನೆ, ಓಕೆನಾ. ಈಗ ನಾವು ಸೀತೆ ಬೆಟ್ಟ ಹತ್ರ ಹೋಗೋಣ. ಇವರೇ, ನಾನು ಆ ಜಾತ್ರೆಗೆ ನಿಮಗೆ ಕರ್ಕೊಂಡು ಹೋಗ್ತೀನಿ 2 ಕಿಲೋಮೀಟ್ರ್ ದೂರ. ನಾನು ಆ ಜಾತ್ರೆಗೆ ಹೋಗೋ ಮೊದಲು ಈಗ ಆ ಬೆಟ್ಟಗಳ ಕಥೆ ಏನು, ಅಲ್ಲಿನ ಪುರಾಣ ಏನು ಅಂತ ಇನ್ನೊಂದು ಪಾರ್ಟ್ ಹಾಕ್ತೀನಿ. ಈ ಪಾರ್ಟ್ನ ನಾನು ಇಲ್ಲಿಗೆ ನಿಮಗೆ ಮುಗಿಸ್ತೀನಿ. ಈ ಪಾರ್ಟ್ನ ಅಲ್ಲಿ ಹೋದ್ಮೇಲೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಕ್ಲಾರಿಟಿ ಬರ್ಬೇಕಂದ್ರೆ ಫಸ್ಟ್ ನೀವು ಇಲ್ಲಿ ಒಂದು ಕತೆ ಕೂಡ ಅಲ್ಲಿಂದೆಲ್ಲ ತಿಳ್ಕೊಬೇಕು, ಓಕೆನಾ. ಕೂಲಾಗಿ ನೀವು ಪಾರ್ಟ್ 1 ಪಾರ್ಟ್ 2 3 4 ಅಂತ ನೋಡಿ, ಸೀತೆ ಬೆಟ್ಟದ ಬಗ್ಗೆ ತಿಳ್ಕೊಳ್ಳಿ, ಅಲ್ಲಿನ ಮಾಹಿತಿ ತಿಳ್ಕೊಳ್ಳಿ, ಕಾಲಭೈರವೇಶ್ವರ, ಓಕೆನಾ. ಓಕೆ. ಓಂ ಶಾಂತಿ ಭಕ್ತರೇ, ಗೆಳೆಯರೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ಭೈರವೇಶ್ವರ ಶಕ್ತಿ ನಿಮ್ಮೆಲ್ಲರಿಗೂ ಒಳ್ಳೇದ ಮೇಲೆ. ಏನಪ್ಪ ಇವತ್ತು ಭೈರವೇಶ್ವರ ಶಕ್ತಿ ಈ ರೀತಿ ವಿಶೇಷವಾಗಿ ಹೇಳ್ತಿದ್ದಾರೆ ಅಂತ ನಿಮ್ಮಲ್ಲಿ ಒಂದು ಆಲೋಚನೆ ಬಂದಿರಬೇಕು. ಹೌದು, ನಿಜ. ಭೈರವೇಶ್ವರ, ಭಸ್ಮಾಸ್ವರ, ಈಶ್ವರ, ವಿಘ್ನೇಶ್ವರ, ವಿಶ್ವೇಶ್ವರ, ಶ್ರೀ ಸೀತಾರಾಮ, ಹನುಮಾನ್, ಲಕ್ಷ್ಮಣ ದೇವ, ಸೀತೆ ಬೆಟ್ಟ, ಸೀತಾ ಬೆಟ್ಟ ಜಾತ್ರೆ, ಸೀತಾ ಬೆಟ್ಟ ಜಾತ್ರೆ, ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ಹೇಮಗಲ್ ಹೋಬಳಿ, ಹೇಮಗಲ್ ಟು ಕೈವಾರ, ಹೇಮಗಲ್ ಟು ಕೈವಾರ, ಹೇಮಗಲ್ಲಿಂದ
ಕಾರವಾರಕ್ಕೆ ಹೋಗುವ ಮಾರ್ಗದಲ್ಲಿ ಸೀತಾ ಬೆಟ್ಟ ಹೇಮಗಲ್ ಬಿಟ್ಟರೆ ನೀವು 4 ಕಿಲೋಮೀಟ್ರ್ ದೂರದಲ್ಲಿ ಸೀತೆ ಬೆಟ್ಟ ಸಿಗುತ್ತೆ. ಅಲ್ಲಿ ಶ್ರೀ ಕಾಲಭೈರವೇಶ್ವರ ಹಾಗೂ ಪತೇಶ್ವರ ಇತ್ಯಾದಿ ಹಾಗೆ ಗಂಗಮ್ಮ, ಹನುಮಂತ ದೇವರು, ಶ್ರೀ ಸೀತಾರಾಮಾಂಜನೇಯ ಲಕ್ಷ್ಮಣ ದೇವರು, ಹಾಗೆ ಅಶ್ವತ್ಥಕಟ್ಟೆ, ನಾಗರಗಟ್ಟೆ ಇತ್ಯಾದಿ ದೇವತೆಗಳಲ್ಲಿ ಸಿಗ್ತಾರೆ ದೇವಸ್ಥಾನಗಳು. ಎಲ್ಲಿ? ಸೀತಿ ಬೆಟ್ಟ ಆ ಕ್ಷೇತ್ರ ಕಾಲಭೈರವೇಶ್ವರ ಕ್ಷೇತ್ರ, ಶ್ರೀ ಕಾಲಭೈರವೇಶ್ವರ ಕ್ಷೇತ್ರ. ಈಗ ನಾನು ಮಾತಾಡ್ತಾ ಇರೋದು ಇಲ್ಲಿ, ಯಾವಾಗಲೂ ಇಲ್ಲೇ ಕೂತ್ಕೊಂಡು ನಾನು ಮಾತಾಡ್ತೀನಿ. ಇಲ್ಲಿಂದ ಲೆಫ್ಟ್ಗೆ ನಾನಿವಾಗ ಕೂತಿದ್ದೀನಿ, ಇದು ಲೆಫ್ಟ್, ಪಶ್ಚಿಮ ದಿಕ್ಕು ಲೆಫ್ಟಿಗೆ 2 ಕಿಲೋಮೀಟ್ರ್ ದೂರದಲ್ಲಿ ಸೀತೆ ಬೆಟ್ಟ ಇದೆ. ಅದರ ಪಕ್ಕದಲ್ಲೇ ಚಂಜಮೆಲ್ಲ ಬೆಟ್ಟ, ಅಂದರೆ ಭಸ್ಮಾಸುರನ ಬೆಟ್ಟ. ಭಸ್ಮಾಸುರನ ಕಥೆ ನೀವು ಕೇಳಿದ್ದೀರ. ಆಲ್ರೆಡಿ ನಾನು ಹಿಂದೆ ಒಂದು ವಿಡಿಯೋನು ಶೇರ್ ಮಾಡಿದ್ದೀನಿ. ಸೀತೆ ಬೆಟ್ಟದು ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ. ಸೀತೆ ಬೆಟ್ಟದ ಇನ್ನೂ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ, ಅದರಲ್ಲಿ ಕಥೆ ಎಲ್ಲ ಹೇಳಿದ್ದೀನಿ. 3 ವಿಡಿಯೋ ನಾನು ಆಲ್ರೆಡಿ ಸೀತೆ ಬೆಟ್ಟದ ಹಾಕಿದ್ದೀನಿ. ಈಗ ಬಲಗಡೆಗೆ ಪೂರ್ವ ದಿಕ್ಕು ಸೂರ್ಯೋದಯ ನಾನು ಈಗ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ನೋಡಿದ್ರೆ ಸೀತೆ ಬೆಟ್ಟ, ಆ ಚಂಜ ಮೇಲೆ ಭಸ್ಮಾಸುರನ ಬೆಟ್ಟ ಯಾವ ರೀತಿ ಕಾಣುತ್ತೆ, ಹಾಗೆ ಅಕ್ಕಪಕ್ಕ ಬೆಟ್ಟಗಳು ಯಾವ ರೀತಿ ಕಾಣಿಸ್ತವೆ ಅದನ್ನು ತೋರಿಸ್ತೀನಿ. ಹಾಗೆ ನಿಮ್ಮ ಪುನರ್ಜನ್ಮ ಗುರೂಜಿ ರಾಮಚಂದ್ರ ಗುರೂಜಿ ಅವರ ಬೆಟ್ಟ ಇಲ್ಲೇ ಇದೆ ಉತ್ತರ ದಿಕ್ಕಿಗೆ. ಈಗ ನಮ್ಮ ಬಾಗಿಲಿದೆಯಲ್ಲ, ನಮ್ಮ ಬಾಗಿಲಿರೋದು ಉತ್ತರ ದಿಕ್ಕಿಗೆ ಬಾಗಿಲು. ನಾನೀಗ ಆ ಕಡೆನೇ ತಿರ್ಕೊಂಡು ಕೂತ್ಕೊಂಡಿದ್ದೀನಿ. ನೇರವಾಗಿ ಇಲ್ಲಿಂದ ನೋಡಿದ್ರೆ 2 ಕಿಲೋಮೀಟ್ರ್ ದೂರದಲ್ಲಿ ರಾಮಚಂದ್ರ ಗುರೂಜಿ ಆಶ್ರಮ ಇರುತ್ತೆ. ನನ್ನ ಕಣ್ಮುಂದೆನೇ ಇರುತ್ತೆ 2 ಕಿಲೋಮೀಟ್ರ್ ದೂರದಲ್ಲಿ. ಪುನರ್ಜನ್ಮ ರಾಮಚಂದ್ರ ಗುರೂಜಿ ಅವರ ಆಶ್ರಮ 2 ಕಿಲೋಮೀಟ್ರ್ ದೂರ. ಆ ಬೆಟ್ಟ ಪಕ್ಕದಲ್ಲಿ ಕೆಳಗಡೆ ಇದೆ, ಬೆಟ್ಟ ತೋರಿಸ್ತೀನಿ. ಬೆಟ್ಟ ಪಕ್ಕದಲ್ಲಿ ಮದ್ದೇರಿ ಅಂತ ಅವರೂರು, ಅದೇ ನಮಗೆ ಪೋಸ್ಟು, ಅದೇ ನಮಗೆ ಬ್ಯಾಂಕು ಎಲ್ಲ ಮಂಡಲ್ ಕೂಡ ಅದೇ. ಕೇವಲ 3/4 ಕಿಲೋಮೀಟ್ರ್ ದೂರದಲ್ಲಿದೆ ಆ ಊರು. ಆದರೆ ಬೆಟ್ಟ ಬಂದು 1.5 ಕಿಲೋಮೀಟ್ರ್ ದೂರ ಆಗುತ್ತೆ. ರಾಮಚಂದ್ರ ಗುರೂಜಿ ಮನೆಯೂ 1.5 ಕಿಲೋಮೀಟ್ರ್ ಆಗುತ್ತೆ. ಯಾಕಂದರೆ ಊರಿಂದ ಆ ಕಡೆಗಿದೆ. ಆ ಊರಿರೋದೇ 3/4 ಕಿಲೋಮೀಟ್ರ್ ನಮ್ಮೂರಿಗೆ ಹತ್ರ. ಆದರೆ ಊರಿಂದ ಆ ಕಡೆ ರಾಮಚಂದ್ರ ಗುರೂಜಿ ಅವರ ಆಶ್ರಮ ಇದೆ. ಆದ್ದರಿಂದ 1/4 ಕಿಲೋಮೀಟ್ರ್ ಆಗ್ಬೋದು ಅವರ ಆಶ್ರಮ. ಪುನರ್ಜನ್ಮ ರಾಮಚಂದ್ರ ಗುರೂಜಿ ಅವ್ರದ್ದು ಆಶ್ರಮ. ಓಕೆನಾ? ಹಾಗೆ ಇಲ್ಲಿಂದ ಹಿಂದಕ್ಕೆ ನೋಡಿದ್ರೆ ಇದು ದಕ್ಷಿಣ ದಿಕ್ಕು. ನನ್ನ ಹಿಂದೆಗಡೆ ದಕ್ಷಿಣ ದಿಕ್ಕು. ಮಲ್ಲೇಶ್ವರ ಬೆಟ್ಟ ಅಂತಿದೆ. ಒಂದು 3 ಕಿಲೋಮೀಟ್ರ್ ದೂರದಲ್ಲಿ ಮಲ್ಲೇಶ್ವರ ಬೆಟ್ಟ ಅಂತಿರುತ್ತೆ. ಅಂದರೆ ಲೆಫ್ಟಿಗೆ ಸೀತೆ ಬೆಟ್ಟ, ಕಾಲಭೈರವೇಶ್ವರ ಕ್ಷೇತ್ರ, ಸೀತೆ ಬೆಟ್ಟ ಲೆಫ್ಟ್ಗೆ 2 ಕಿಲೋಮೀಟ್ರ್ ದೂರದಲ್ಲಿ. ರೈಟ್ಗೆ ಸೂರ್ಯೋದಯ ಆಗುತ್ತೆ. ಈ ಕಡೆ ಯಾವುದೇ ಬೆಟ್ಟಗಳಿಲ್ಲ. ಆದರೆ ಲೆಫ್ಟ್ಗೆ ಸೀತೆ ಬೆಟ್ಟ ಇದೆ, ಪಕ್ಕದಲ್ಲೇ ಚಂಜಮೆಲೆ ಬೆಟ್ಟ ಇದೆ, ಅಂದರೆ ಭಸ್ಮಾಸುರನ ಬೆಟ್ಟ ಇದೆ. ಅದೆಲ್ಲ ದೊಡ್ಡ ಕತೆ, ಹಿಸ್ಟ್ರಿ ಇದೆ, ಪುರಾಣ ಇದೆ, ನಾನು ಹೇಳ್ತೀನಿ. ಇವತ್ತು ಅಲ್ಲೇ ಜಾತ್ರೆ ನೋಡಿ. ವಿಶೇಷ ಏನಪ್ಪ ಅಂದರೆ ಸೀತೆ ಬೆಟ್ಟದಲ್ಲಿ ಇವತ್ತು ಜಾತ್ರೆ. ಇವತ್ತೇನು ಜಾತ್ರೆ? ಇವತ್ತು ಜಾತ್ರಾ ಕಾರ್ಯಕ್ರಮ. ಉಗಾದಿ ಹಬ್ಬ ಆದಮೇಲೆ 3 ದಿನಕ್ಕೆ ಜಾತ್ರೆ ಇರುತ್ತಲ್ಲಿ. ಎಷ್ಟು? ಪ್ರತಿ ವರ್ಷ ಚೈತ್ರ ಹುಣ್ಣಿಮೆ, ಇದು ಚೈತ್ರ ಮಾಸ ಬರುತ್ತಲ್ಲ, ಆ ಮಾಸದಲ್ಲಿ ಮೊದಲ ದಿನ ಉಗಾದಿ ಇರುತ್ತೆ. ಚೈತ್ರ ಮಾಸದಲ್ಲಿ ಪ್ರತಿ ವರ್ಷ ಮೊದಲ ದಿನ ಉಗಾದಿ ಇರುತ್ತೆ. ಆ ಉಗಾದಿ ಆದಮೇಲೆ 2 ಡೇಸ್ ಬಿಟ್ಬಿಡಿ, 3ನೇ ದಿನ. ಉಗಾದಿ ಆದಮೇಲೆ 2 ದಿನ ಬಿಟ್ಬಿಡಿ, 3ನೇ ದಿನ ಸೀತೆ ಬೆಟ್ಟ ಕಾಲಭೈರವೇಶ್ವರ ಜಾತ್ರೆ ಇರುತ್ತೆ. ಭಾಳ ವಿಜೃಂಭಣೆಯಿಂದ, ಹೆಚ್ಚಿನ ಜನಸ್ತೋಮದಿಂದ, ಒಳ್ಳೆಯ ಭಕ್ತಿ ಭಾವದಿಂದ ಎಲ್ಲರೂ ಬಂದಲ್ಲಿ ಪೂಜೆ ಗೀಜೆ ಮಾಡಿಕೊಂಡು ಒಂದು ಜಾತ್ರೆಯನ್ನು ನಡೆಸ್ಕೊಡ್ತಾರೆ. ಅಕ್ಕಪಕ್ಕ ಹಳ್ಳಿಗಳಲ್ಲಿ ಏನೇನೋ ತಿಂಡಿ ತೀರ್ಥಗಳು ತೊಗೊಂಡೋಗಿ ಕೊಡ್ತಾರೆ, ಹಂಚ್ತಾರೆ. ಈಗ ನಾವು ಇಲ್ಲಿಂದ ನೋಡೋಣ ಸೀತೆ ಜಾತ್ರೆ ಯಾವ ರೀತಿ ಕಾಣುತ್ತೆ, ಅಥವಾ ಆ ಬೆಟ್ಟಗಳು ಹೆಂಗೆ ಕಾಣುತ್ತೆ ಅಂತ. ಒಂದು ಸಾರಿ ಇಲ್ಲಿಂದ ನೋಡೋಣ. 2 ಕಿಲೋಮೀಟ್ರ್ ದೂರದಲ್ಲಿ ಮನೆ ಇರುತ್ತೆ. ಪಶ್ಚಿಮ ದಿಕ್ಕಿಗೆ ಆ ಬೆಟ್ಟಗಳಿರುತ್ತೆ. ಆ ಬೆಟ್ಟದ ಮೇಲೆ ಹೋಗಿ ನಮ್ಮೂರನ್ನ ನೋಡಿದ್ರೆ ನಮ್ಮದು ಪೂರ್ವ ದಿಕ್ಕಾಗಿರುತ್ತೆ ಅಲ್ಲಿಂದ. ಓಕೆನಾ? ಈಗ ಇಲ್ಲಿಂದ ಆ ಬೆಟ್ಟ ನೋಡೋಣ. ಆಮೇಲೆ ನಾನು ನಿಮಗೆ ಜಾತ್ರೆಗೆ ಇವತ್ತು ಕರ್ಕೊಂಡು ಹೋಗ್ಬೇಕಂತಿದ್ದೀನಿ. ಜಾತ್ರೆಯನ್ನು ತೋರಿಸ್ತೀನಿ. ಆ ಬೆಟ್ಟದ ಮೇಲೆಲ್ಲ ಹತ್ತಿ ಸ್ವಲ್ಪ ನಿಮಗೆ ಅಲ್ಲೆಲ್ಲ ಯಾವ ರೀತಿ ವಾತಾವರಣ ಇದೆ, ಹಾಗೆ ಬೆಟ್ಟದ ಮೇಲಿಂದ ಈ ಕಡೆ ಎಲ್ಲ ಸುತ್ತಲೂ ನೋಡಿದ್ರೆ
ಏನೆಲ್ಲ ಕಾಣುತ್ತೆ ಅಂತ ವಿವರಣೆ ಕೊಡ್ತೀನಿ. ಅದಕ್ಕೆ ಮೊದಲು ಸೀತಾ ಕ್ಷೇತ್ರದ ಒಂದು ಮಹಿಮೆ ಏನು, ಅಲ್ಲಿನ ಪುರಾಣ ಏನು ಆ ಕತೆ ನೋಡಿ ಅಲ್ವಾ. ಆ ಕಥೆನ ಇಲ್ಲಿಂದ ನಾವು ನೋಡೋಣ. ಏನಪ್ಪ ಅಂದರೆ ಸೀತಾ ಬೆಟ್ಟ ಅಂದರೆ ಸೀತೆ ಬೆಟ್ಟ. ಸೀತೆ ಬೆಟ್ಟ ಇಲ್ಲಿಂದ ನೋಡಿದ್ರೆ ಯಾವ ರೀತಿ ಅಂತ ಕಾಣುತ್ತೆ, ಯಾವ ರೀತಿ ಕಾಣುತ್ತೆ ಇಲ್ಲಿಂದ ನೋಡಿದ್ರೆ ಅಲ್ವಾ. ಅದರದ್ದೊಂದು ಕಥೆ ಇರುತ್ತೆ, ನಾನು ಹೇಳ್ಬಿಡ್ತೀನಿ. ಇಲ್ಲಿಂದನೇ ನಿಮಗೆ ಬೆಟ್ಟನೂ ಕೂಡ ನಾನು 2 ಬೆಟ್ಟನೂ ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ಸ್ಟೋರಿನೂ ಹೇಳ್ತಾ ಹೋಗ್ತೀನಿ. ಸೀತೆ ಬೆಟ್ಟ ಅನಾದಿ ಕಾಲದಲ್ಲಿ ಅಲ್ಲಿ ಏನೇನಿತ್ತು, ಏನು ನಡೀತು ಅನ್ನೋದನ್ನು ಹೇಳ್ಬಿಡ್ತೀನಿ. ಅಲ್ಲಿ ಮೇಯ್ನ್ ನಮಗೆ 2 ಹಿಸ್ಟ್ರಿ ಸಿಗುತ್ತೆ. 2 ಹಿಸ್ಟ್ರಿ. ಒಂದು ಸೀತಾಮಾತೆ, ಆಕೆ ಏನು ಮಕ್ಕಳಿತ್ತು ಲವಕುಶ ಅಥವಾ ಡಿಲ್ವರಿ ಆಯಿತು, ಆಕೆಗೆ ಡಿಲ್ವರಿ ಆಯಿತು, ಅದು ಇಲ್ಲೇ ಆಗಿದ್ದು ಅನ್ನೋ ಒಂದು ಪ್ರತೀತಿ ಇದೆ. ಇಲ್ಲೇ ಒಂದು ಸಣ್ಣ ಗುಹೆ ಇರುತ್ತೆ ಭೈರವೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಬೆಟ್ಟದ ಮೇಲೆ. ಅಲ್ಲಿ ಸೀತಾದೇವಿಗೆ 2 ಮಕ್ಕಳ ಜನನ ಆಯಿತು, ಆಕೆ ಪ್ರೆಗ್ನೆನ್ಸಿ ಆಗಿರೋವಾಗ ಈ ರೀತಿ ಒಂದು ಹೇಳ್ತಾರೆ. ಅನಂತರ ಅಲ್ಲಿ ಮಕ್ಕಳು ಸ್ವಲ್ಪ ದೊಡ್ಡದಾಯಿತು, ಈ ರೀತಿ ಒಂದು ಕತೆ ಇದೆ. ಇನ್ನೊಂದು ಕತೆ ಏನಪ್ಪ ಅಂದರೆ ಭಸ್ಮಾಸುರನ ಕತೆ. ಆ ಒಂದು ಕಥೆಯಿಂದಲೇ ಸೀತಾ ಬೆಟ್ಟದ ಮೇಲೆ ಕಾಲಭೈರವೇಶ್ವರ ಸ್ವಾಮಿ ಅಲ್ಲಿ ಏನಾದ, ಅಲ್ಲೇ ನಿಂತ್ಕೊಂಡ ವಾಸ ಮಾಡ್ದ. ಅಲ್ಲೇ ಒಂದು ಲಿಂಗ ರೂಪದಲ್ಲಿ ಆತ ಕನ್ವರ್ಟ್ ಆದ. ಅದಕ್ಕೊಂದು ಕತೆ, ಭಸ್ಮಾಸುರನ ಕತೆ. ಅದು ಪಕ್ಕದಲ್ಲೇ ಬೆಟ್ಟ ಇದೆ. ಆ ಬೆಟ್ಟ ಹೆಂಗಿದೆ ಅದು ಒಳ್ಳೆ ಪಿರಮಿಡ್ ಥರ ಇದೆ, ಪಿರಾಮಿಡ್ ಥರ ಇದೆ. ನೀವು ಯಾರಾದರೂ ರಾಗಿ ಕಣದಲ್ಲಿ ಭತ್ತ, ರಾಗಿ, ಗೋಧಿ ಯಾವ ರೀತಿ ಹಾಕ್ತೀರಿ ಆ ರೀತಿ ಭಾರಿ ಶುದ್ಧವಾಗಿರುತ್ತೆ ಬೆಟ್ಟ ಪಕ್ಕದಲ್ಲಿ. ಚಂಜಿಮಲೆ ಬೆಟ್ಟ ಮಾಡಿಸ್ದಂಗಿದೆ, ಒಳ್ಳೆ ಪಿರಮಿಡ್ ಥರ ಇರುತ್ತೆ. ಅದಕ್ಕೊಂದು ಹಿಸ್ಟ್ರಿ ಭಸ್ಮಾಸುರನ ಬೆಟ್ಟ ಅಂತ. ಈಗ ಕತೆ ನೋಡೋಣ. ಏನಪ್ಪ ಅಂದರೆ ಮಿತ್ರರೇ, ಟೈಮ್ ಜಾಸ್ತಿ ಆಯಿತು. ಭಾಗ 1 ಇಲ್ಲಿ ಮುಗಿಸ್ತಾ ಇದ್ದೀನಿ. ಭಾಗ 2ನ ಮುಂದಿನ ಭಾಗದಲ್ಲಿ ನೋಡಿ, ತಪ್ಪದೆ ನೀವು ಭಾಗ 2 ನೋಡಿ. ಭಸ್ಮಾಸುರನ ಕತೆ, ಹಾಗೆ ಶ್ರೀಮನ್ನಾರಾಯಣ ಯಾವ ರೀತಿ ಮೋಹಿನಿ ಅವತಾರ ತಳೆದ, ಹಾಗೆ ಭೈರವೇಶ್ವರ ಯಾವ ರೀತಿ ಅಲ್ಲಿ ನೆಲೆ ನಿಂತ, ಭೈರವೇಶ್ವರನು ಸೀತೆ ಬೆಟ್ಟದ ಮೇಲೆ ನೆಲೆ ನಿಲ್ಲಕ್ಕೆ ಆ ಕತೆ ಯಾವ ರೀತಿ ಪೂರಕ ಆಯಿತು, ಹಾಗೆ ಸೀತಾಮಾತೆ ಅಲ್ಲಲ್ಲಿ ಇದ್ರ, ಇದಕ್ಕೆಲ್ಲ ಮುಂದಿನ ಕತೆ ನೋಡಿ. ಭಸ್ಮಾಸುರನ ಕತೆ ಇರುತ್ತೆ. ಭಸ್ಮಾಸುರ, ಚಂಜಿಮಲೆ ಬೆಟ್ಟ, ಸೀತೆ ಬೆಟ್ಟ, ಚಂಜಿಮಲೆ ಬೆಟ್ಟ. ತಪ್ಪದೆ ಮುಂದಿನ ಭಾಗ ನೋಡಿ ಇವರೇ. ಭಾಗ 2 ನೋಡಿ ತಪ್ಪದೆ. ಓಂ ಶ